ನಮಸ್ಕಾರ. ಸೊ KCET 2024 ರ್ಯಾಂಕ್ ಪ್ರಿಡಿಕ್ಷನ್ ಬಗ್ಗೆ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ಮೆನಿ ಆಫ್ ಯು ಆರ್ ಸ್ಟಿಲ್ ಹ್ಯಾವಿಂಗ್ ಡೌಟ್ಸ್, ನಿಮ್ಗೆ ಇನ್ನೂ ರ್ಯಾಂಕ್ ಪ್ರಿಡಿಕ್ಟ್ ಮಾಡಕ್ ಬರ್ತಿಲ್ಲ ಅಂದ್ರೆ ಈ ಒಂದು ವಿಡಿಯೋಲಿ ಹೇಳ್ಕೊಡ್ತೀನಿ. ಸೊ KCET 2024 ರ್ಯಾಂಕ್ ಪ್ರಿಡಿಕ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಎರಡು ಪಾಯಿಂಟ್ಸ್ ಚೆನ್ನಾಗಿ ನೆನಪಿಟ್ಕೊಂಡಿರ್ಬೇಕು. ದ ಫಸ್ಟ್ ಪಾಯಿಂಟ್ ಈಸ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ಈ ಒಂದು ವರ್ಷ ರಿಜಿಸ್ಟ್ರೇಷನ್ಸ್ ಹಾಗೂ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಫಾರ್ ದಿ ಎಕ್ಸಾಮ್ ಇನ್ಕ್ರೀಸ್ ಆಗಿದೆ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಇನ್ಕ್ರೀಸ್ ಆಗಿದ್ದಾರೆ. ಅಂಡ್ ದ ಸೆಕೆಂಡ್ ಪಾಯಿಂಟ್ ಈಸ್ PCM. ಸೊ ಇಂಜಿನಿಯರಿಂಗ್ ರ್ಯಾಂಕ್ ಡಿಕ್ಲೇರ್ ಮಾಡೋಕೆ PCM ತಗೋತಾರೆ, ಹಾಗೂ ನಿಮ್ಮ ಫಾರ್ಮಸಿ ನೋಡಿದ್ರೆ ಬಿ ಫಾರ್ಮಾ ಅಥವಾ ಫಾರ್ಮಾ ಡಿ ಕಡೆ ಹೋದ್ರೆ ನಿಮ್ಮ PCB ಮಾರ್ಕ್ಸ್ ತಗೋತಾರೆ. ಸೊ ಇಂಜಿನಿಯರಿಂಗ್ ಅಲ್ಲಿ PCM ಈ ಒಂದು ವರ್ಷ 141 ಮಾರ್ಕ್ಸ್ ಗೆ ಇವರು ನಿಮ್ಮ ರ್ಯಾಂಕ್ ಡಿಕ್ಲೇರ್ ಮಾಡುವಾಗ 141 ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ KCET ಅವರು, ನಾಟ್ 180. ಸೊ ಈ ಒಂದು ವರ್ಷ ಸ್ವಲ್ಪ ಕಷ್ಟ ಆಗುತ್ತೆ ರ್ಯಾಂಕ್ ಪ್ರಿಡಿಕ್ಟ್ ಮಾಡೋದು, ಯಾಕಂದ್ರೆ ಲಾಸ್ಟ್ ಇಯರ್ ವಿ ಕೂಡ ಈಸಿಲಿ ಪ್ರಿಡಿಕ್ಟೆಡ್. ಸೊ ಲಾಸ್ಟ್ ಇಯರ್ ಕೇಸ್ ಆಗಿದ್ರೆ ವಿ ಕೂಡ ಈಸಿಲಿ ಪ್ರಿಡಿಕ್ಟೆಡ್, ಬಟ್ ಈ ಒಂದು ವರ್ಷ ಎಕ್ಸಾಕ್ಟ್ ರ್ಯಾಂಕ್ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಬಟ್ ವಾಟ್ ಯು ಕ್ಯಾನ್ ಡೂ ಇಸ್ ನಿಮ್ಮ ಒಂದು 10% ಎರರ್ ಅಂದ್ರೆ ಒಂದು 10K ರ್ಯಾಂಕ್ ಅಲ್ಲಿ ಎರರ್ ಬರಬಹುದು. ಯಾಕಂದ್ರೆ ಈ ಒಂದು ವರ್ಷ ನಾನು ಹೇಳ್ದಂಗೆ ಈ ಎರಡು ಪಾಯಿಂಟ್ಸ್ ನೀವು ಗಮನಕ್ಕೆ ಇಟ್ಕೊಂಡಿರ್ಬೇಕು. ಸೊ ರ್ಯಾಂಕ್ ಪ್ರಿಡಿಕ್ಟ್ ಮಾಡಲ್ಲ, ಬಟ್ ರ್ಯಾಂಕ್ ರೇಂಜ್ ಇರತ್ತಲ್ವಾ, ಓಕೆ ಒಂದು 10% ಎರರ್ ಇಲ್ಲಿ, ಒಂದು 10K ಎರರ್ ಇಲ್ಲಿ, ಬಟ್ ಈ ಒಂದು ರೇಂಜ್ ಅಲ್ಲಿ ಬರ್ಬೋದು ಅಂತ ಒಂದು ಐಡಿಯಾ ಇಟ್ಕೊಂಡಿರ್ಬೇಕು ನೀವು. ಅದ್ ಹೆಂಗಂದ್ರೆ ನಾನು ಹೇಳ್ಕೊಡ್ತೀನಿ, ಇಲ್ಲಿ ನೋಡಿ. ಬೇಸಿಕ್ ಐಡಿಯಾ ಇಸ್ ಬೋರ್ಡ್ಸ್ ಇಂದ 50% ತಗೋತಾರೆ, ಅಂಡ್ ದಿ KCET ಇಂದ ನಿಮ್ಮ PCM ನೀವು ಇಂಜಿನಿಯರಿಂಗ್ ರ್ಯಾಂಕ್ ಡಿಕ್ಲೇರ್ ಮಾಡೋ PCM ತಗೋತಾರೆ, ಅಥವಾ ನಾನು ಹೇಳ್ದಂಗೆ ಬೇರೆ ಬಯೋ ರಿಲೇಟೆಡ್ ರ್ಯಾಂಕ್ಸ್ ಡಿಕ್ಲೇರ್ ಮಾಡುವಾಗ PCB ಮಾರ್ಕ್ಸ್ ತಗೋತಾರೆ. ಅದ್ರ 50%. ಸೊ ಇಲ್ಲಿ ನೋಡಿ, ಬೋರ್ಡ್ಸ್ ಇಂದ 50% ಅಂದ್ರೆ ಔಟ್ ಆಫ್ 300 ನೀವ್ ಏನ್ ಬರ್ದಿರ್ತೀರಾ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿರುತ್ತಲ್ವಾ ಅದನ್ನ ನೀವು 6 ಇಂದ ಡಿವೈಡ್ ಮಾಡಿ. ಸೊ ನಿಮ್ಗೆ ನಿಮ್ಮ ಬೋರ್ಡ್ಸ್ 50% ಸಿಗುತ್ತೆ ಇಲ್ಲಿ. ಓಕೆ, ಈಗ ನಿಮ್ಗೆ 260 ಅಥವಾ 270 ಬಂದ್ರೆ ಅದನ್ನ 6 ಇಂದ ಡಿವೈಡ್ ಮಾಡಿ. ಸೊ ನಿಮ್ಮ ಒಂದು PCM ಬೋರ್ಡ್ಸ್ 50% ಸಿಗುತ್ತೆ ಇಲ್ಲಿ. ನೆಕ್ಸ್ಟ್ ಪಾಯಿಂಟ್ ಇಸ್ KCET ಇಂದ 50% ತಗೋತಾರಲ್ವಾ. ಸೊ ಇಲ್ಲಿ ಔಟ್ ಆಫ್ 141, ಇದು ಅಗೇನ್ ನಾನು ಹೇಳ್ತಿದ್ದೀನಿ 141 ಇರೋದು ನಿಮ್ಮ PCM ಇಂಜಿನಿಯರಿಂಗ್ ರ್ಯಾಂಕ್ ಗೆ. ಸೊ PCB ಗೆ ಬೇರೆ ಇದೊಂದು ಚೇಂಜ್ ಆಗುತ್ತೆ ಇದು. ಸೊ ಅಗೇನ್ ಈಗ ಔಟ್ ಆಫ್ 141 ಫಾರ್ ಇಂಜಿನಿಯರಿಂಗ್ ರ್ಯಾಂಕ್ಸ್, ಐ ಆಮ್ ಅಗೇನ್ ಸೇಯಿಂಗ್ ದಟ್ ಫಾರ್ ಇಂಜಿನಿಯರಿಂಗ್ ರ್ಯಾಂಕ್ಸ್ ಔಟ್ ಆಫ್ 141 ನಿಮ್ಮ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಪೇಪರ್ ಅಲ್ಲಿ ಎಷ್ಟು ಬಂದಿರುತ್ತೆ ಔಟ್ ಆಫ್ 141, ಅದನ್ನ 2.82 ಇಂದ ಡಿವೈಡ್ ಮಾಡಿ. ಸೊ 2.82 ಇಂದ ಡಿವೈಡ್ ಮಾಡಿದ್ರೆ ನಿಮ್ಮ KCET 50% ಮಾರ್ಕ್ಸ್ ಇಲ್ಲಿ ಬರುತ್ತೆ. ಓಕೆ, ಸೊ ನಿಮ್ಮ ಬೋರ್ಡ್ಸ್ 50% ಆಯ್ತು, ನಿಮ್ಮ KCET 50% ಆಯ್ತು. ನಿಮ್ಮ ಬೋರ್ಡ್ಸ್ ಇಂದ 50% ಹಾಗೂ KCET ಇಂದ 50% ಬಂದಿರುತ್ತಲ್ಲ, ಸೊ ಆಡ್ ಮಾಡಬೇಕು ಬೋತ್. ಸೊ ಬೋರ್ಡ್ಸ್ 50% ಪ್ಲಸ್ KCET 50% ನೋಡಿ ಆಡ್ ಮಾಡಿದಾಗ ನಿಮ್ಗೆ ಫೈನಲ್ ಪರ್ಸೆಂಟೇಜ್ ಇರುತ್ತಲ್ವಾ, ಈಗ ನಿಮ್ಗೆ ಎಷ್ಟು ಬರ್ಬೋದು, 75% ಬರ್ಬೋದು, ಅಥವಾ ಈ ಒಂದು ರೇಂಜ್ 65, ಅದಕ್ಕೆ ಕಡಿಮೆ ಹೋಗ್ಬೋದು. ಸೊ ಈ ಒಂದು ವರ್ಷ ನೀವು ಏನ್ ನೆನ್ಪಿಟ್ಕೋಬೇಕಂದ್ರೆ ರ್ಯಾಂಕ್ ಬಿಲೋ 10K. ಸೊ ಇಟ್ ಈಸ್ ಜಸ್ಟ್ ಪ್ರಿಡಿಕ್ಟೆಡ್ ದಟ್ ರ್ಯಾಂಕ್ ಬಿಲೋ 10K ಬರ್ಬೇಕಂದ್ರೆ ನಿಮ್ಮ ಒಂದು 75% ಅಂದ್ರೆ ಎರಡು ಸೇರಿದಾಗ 75% ಅಚೀವ್ ಆದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ರ್ಯಾಂಕ್ ನಿಮ್ದು 10K ಬಿಲೋ ಬರ್ಬೋದು ಅಂತ. ಹಾಗೂ ಇಲ್ಲಿ ನೋಡಿ, ರ್ಯಾಂಕ್ ಬಿಲೋ 40K ಒಂದು ಏನ್ ಐಡಿಯಾ ಸಿಗುತ್ತೆ ಅಂದ್ರೆ 65%, ಅರೌಂಡ್ 65% ಬಂದ್ರೆ ಫೈನಲ್ ಪರ್ಸೆಂಟ್ ನಿಮ್ಮ ರ್ಯಾಂಕ್ 40K ಬಿಲೋ ಹೋಗ್ಬೋದು. ಸೊ 40K ಬಿಲೋ ಇನ್ ದ ಸೆನ್ಸ್ 35 ಅಥವಾ 37 ರೇಂಜ್ ಅಲ್ಲಿ ಬರ್ಬೋದು ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ರ್ಯಾಂಕ್ ಪ್ರಿಡಿಕ್ಷನ್. ಬಿಕಾಸ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಈ ಒಂದು ವರ್ಷ ಸ್ವಲ್ಪ ಇಟ್ ಈಸ್ ಡಿಫಿಕಲ್ಟ್ ಟು ಪ್ರಿಡಿಕ್ಟ್ ದಿ ಎಕ್ಸಾಕ್ಟ್ ರ್ಯಾಂಕ್. ಸೊ ದೇರ್ ವಿಲ್ ಬಿ ಎರರ್. ಸೊ ನೋಡೋಣ, ಬಟ್ ಸ್ಟಿಲ್ ಯು ಕ್ಯಾನ್ ಪ್ರಿಡಿಕ್ಟ್ ದ ರೇಂಜ್. ಓಕೆನಾ? ಓಕೆ, ಈ ಒಂದು ರೇಂಜ್ ಅಲ್ಲಿ ಬರ್ಬಹುದು, ಒಂದು 10K ಅಥವಾ 20K ಒಳಗೆ ಬರ್ಬೋದು, ಅಥವಾ 60K ಅಥವಾ 40K ಒಳಗೆ ಬರ್ಬೋದು. ಸೊ ದಿಸ್ ಯು ಕ್ಯಾನ್ ಡೂ ಬೈ ದಿಸ್ ಮೆಥಡ್. ಸೊ ಎಸ್, ನಿಮ್ಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ. ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.